ಅಜಬ್ ನಗರ್ನ ಕತೆ ಇದು. ಅಜಬ್ ನಗರಲ್ಲಿ ಗೋಪಿ ತನ್ನ ಹೆಂಡತಿ ಶೀಲಾ ಜೊತೆ ವಾಸ ಮಾಡ್ತಿದ್ದ. ಗೋಪಿ ತುಂಬಾ ಬಡವ ಆಗಿದ್ದ. ತನ್ನ ಹೆಂಡತಿ ಶೀಲಾ ಜೊತೆ ಕೂಲಿ ಕೆಲ್ಸ ಮಾಡಕ್ ಹೋಗ್ತಿದ್ದ. ಗೋಪಿ ಮತ್ತೆ ಶೀಲಾ ಕಷ್ಟಪಟ್ಟು ಕಲ್ ಹೊಡೆಯೋ ಅಂತ ಕೆಲ್ಸ ಮಾಡ್ತಾ ಇದ್ರು. ಮತ್ತೆ ರಾತ್ರಿ ಮನೆಗ್ ಬಂದು ಊಟ ಮಾಡಿ ನಿದ್ದೆ ಮಾಡ್ಬಿಡ್ತಾ ಇದ್ರು. ಒಂದು ದಿನ ಶೀಲಾ ಮತ್ತೆ ಗೋಪಿ ಕೂಲಿ ಕೆಲ್ಸಕ್ಕೆ ಅಂತ ಹೋಗ್ತಿರೋವಾಗ ಶೀಲಾ ಗೋಪಿಗ್ ಹೇಳ್ತಾಳೆ, ಇವತ್ ತುಂಬಾ ಸುಸ್ತಾಗ್ತಿದೆ ರೀ, ನಡೆಯೋದಕ್ಕೂ ನನ್ಗೆ ಶಕ್ತಿನೇ ಇಲ್ಲ. ಏನಿಲ್ಲ, ನೈಟ್ ಶಿಫ್ಟ್ ಮಾಡಿ ಸುಸ್ತಾಗಿದೆ. ಗೋಪಿ ಮತ್ತೆ ಶೀಲಾ ಕೂಲಿಗ್ ಹೋಗ್ತಾರೆ, ಕಲ್ ಹೊಡಿಯೋದಕ್ಕೆ ಶುರು ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಕಲ್ ಹೊಡಿತಾ ಹೊಡಿತಾ ಶೀಲಾ ಕೆಳಗಡೆ ಬಿದ್ದು ಹೋಗ್ತಾಳೆ. ಗೋಪಿ ಶೀಲಾ ಹತ್ರ ಓಡ್ ಹೋಗ್ತಾನೆ. ನೀರನ್ನ ಕುಡ್ಸಿ ಶೀಲಾನ ಎಪ್ಸಿ ಕೂರಿಸ್ತಾನೆ. ಶೀಲಾಗೆ ಪ್ರಜ್ಞೆ ಬರ್ತಿದ್ದ ಹಾಗೆ ಸಾವ್ಕಾರ ಹೇಳ್ತಾನೆ, ತಮ್ಮ ಗೋಪಿ, ಇವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗು, ತಗೋ ದುಡ್ಡು. ಸಾವ್ಕಾರರಿಂದ ದುಡ್ಡನ್ನ ಇಸ್ಕೊಂಡು ಗೋಪಿ ಸರ್ಕಾರಿ ಹಾಸ್ಪಿಟ್ಲ್ಗೆ ಬರ್ತಾನೆ. ಶೀಲಾಗೆ ಚೆಕಪ್ ಮಾಡಿ ಡಾಕ್ಟರ್ ಹೇಳ್ತಾರೆ, ದೇಹದಲ್ಲಿ ರಕ್ತ ಕಡಿಮೆ ಆಗಿದೆ, ಕೂಡ್ಲೆ ದೇಹಕ್ಕೆ ರಕ್ತ ಕೊಡ್ಬೇಕು. ಸಾರ್, ಇದಕ್ಕೆ ಖರ್ಚು ಜಾಸ್ತಿ ಆಗುತ್ತಾ? ಖಂಡಿತ ಖರ್ಚು ಆಗೇ ಆಗುತ್ತೆ. ಬೇರೆ ಏನಾದ್ರೂ ಉಪಾಯ ಇದೆಯಾ ಮಾರ್ಕೆಟಲ್ಲಿ? ರಕ್ತ ಏರ್ಸೋದ್ ಬೇಕಿಲ್ಲ ಅಂದ್ರೆ ದಿನ ಟೊಮೆಟೊ ಜ್ಯೂಸನ್ನ ಕುಡ್ಸು. ಟೊಮೆಟೊ ಜ್ಯೂಸಾ? ಟೊಮೆಟೊ ತುಂಬಾ ಜಾಸ್ತಿ ಬೆಲೆ ಅಲ್ವಾ? ನೀವಿನ್ನ ಹೋಗಿ, ನನ್ ಕೆಲ್ಸ ಮುಗ್ದಿದೆ. ಗೋಪಿ ಶೀಲಾನ ವಾಪಸ್ ಮನೆಗ್ ಕರ್ಕೊಂಡ್ ಬಂದು ಅವಳನ್ನ ಮಲಗಿಸಿ ಟೊಮ್ಯಾಟೋನ ಹುಡ್ಕೊಂಡು ಹೊರಟ. ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಟೊಮೆಟೊ ಸಿಗೋದಿಲ್ಲ. ಟೊಮೆಟೊ ಮಾರಿನೇ ರೈತರು ಕೂಡ ಜೀವನ ನಡೆಸಬೇಕು. ಯೋಚನೆ ಮಾಡ್ಕೊಂಡು ಹೀಗೆ ದಾರಿಲ್ ನಡ್ಕೊಂಡ್ ಹೋಗ್ತಾ ಇದ್ದ. ಆಗ ಅವನ್ ಗಮನ ಸಾವ್ಕಾರನ ಮನೆ ಮುಂದೆ ಇರೋ ಅಂತ ಒಂದು ಕಸದ್ ಬುಟ್ಟಿ ಮೇಲೆ ಹೋಯ್ತು. ಆ ಕಸದ್ ಬುಟ್ಟಿಲಿ ಕೊಳ್ತು ಹೋಗಿರೋ ಒಂದು ಟೊಮೆಟೊ ಇತ್ತು. ಯಾರತ್ರ ಬೇಡ್ಕೊಳ್ಳೋ ಬದಲು ಈ ಟೊಮೆಟೊಲಿರೋ ಬೀಜನ ತೆಗೆದು ಗಿಡ ಹಾಕ್ತೀನಿ. ಗಿಡ ಬೆಳ್ದಾದ್ಮೇಲೆ ನನಗೆ ನಂದೇ ಟೊಮೆಟೊ ಸಿಗುತ್ತೆ. ಗೋಪಿ ಕೊಳ್ತು ಹೋಗಿರೋ ಟೊಮೊಟೊನ ಮನೆಗ್ ತಂದ. ಆ ಟೊಮೊಟೊ ಬೀಜನ ಮನೆ ಮುಂದೆ ಎಸ್ತು ಹೋಗಿ ಮಲ್ಕೊಂಡ್ಬಿಡ್ತಾನೆ. ಅರ್ಧ ರಾತ್ರಿಲಿ ಇದ್ದಕ್ಕಿದ್ದ ಹಾಗೆ ಭೂಕಂಪ ಆಯ್ತು. ಗೋಪಿ ಮತ್ತೆ ಶೀಲಾಗೆ ಎಚ್ಚರ ಆಗೋಗತ್ತೆ. ನನ್ಗನ್ಸತ್ತೆ ಭೂಕಂಪ ಆಗಿದೆ ಅಂತ. ಇಲ್ಲ, ಭೂಕಂಪ ಅಲ್ಲ, ಗಣಿಯಲ್ಲಿ ಬ್ಲಾಸ್ಟ್ ಆಗಿರ್ಬೋದೇನೋ. ಮಲ್ಕೋ. ಬೆಳಿಗ್ಗೆ ಆಗ್ ಹೋಯ್ತು. ಗೋಪಿ ಮನೆಯಿಂದ ಹೊರಗ್ ಬರ್ತಾನೆ. ಹೊರಗ್ ಬರ್ತಿದ್ ಹಾಗೆ ಅವ್ನ್ ನೋಡ್ತಾನೆ, ಅವನ್ ಮನೆ ಮುಂದೆ ಒಂದು ವಿಶಾಲವಾದ ಟೊಮೊಟೊ ನಿಂತಿರತ್ತೆ. ನೋಡೋದಿಕ್ಕೆ ಬೆಟ್ಟದ ತರ ಇತ್ತು. ಗೋಪಿ ತನ್ನ ಕಣ್ಣನ್ನ ತಾನೇ ನಂಬ್ಲಿಲ್ಲ. ಅವನು ಕೂಕ್ಕೋತಾ ಶೀಲಾನ ಕರೀತಾನೆ. ಶೀಲಾ ಹೊರಗಡೆ ಬರ್ತಾಳೆ. ಅವಳು ಆ ಟೊಮೊಟೊನ ನೋಡಿ ಆಶ್ಚರ್ಯ ಪಡ್ತಾಳೆ. ನೆನ್ನೆನೆ ಬೀಜ ಹಾಕಿದ್ರಿ, ಇವತ್ತು ಇಷ್ಟು ದೊಡ್ಡ ಟೊಮೆಟೊ? ನಿನ್ಗೆ ಅರ್ಥ ಆಯ್ತಾ ಶೀಲಾ? ರಾತ್ರಿ ಯಾವುದೇ ಬ್ಲಾಸ್ಟ್ ಕೂಡ ಆಗಿಲ್ಲ, ಭೂಕಂಪ ಕೂಡ ಬಂದಿಲ್ಲ. ಭೂಮಿ ಅದ್ರಿದ್ದು ಈ ಟೊಮೆಟೊ ಬಿದ್ದಿದ್ರಿಂದ. ನೋಡ್ತಾ ನೋಡ್ತಾ ಈ ಸುದ್ದಿ ಇಡೀ ಹಳ್ಳಿಗೆ ಹರಡ್ಬಿಡ್ತು. ಆ ವಿಶಾಲವಾದ ಟೊಮೊಟೊ ನೋಡೋದಕ್ಕೆ ಜನಗಳ ಸಂತೆನೇ ಸೇರ್ತಿತ್ತು. ಗೋಪಿ ಕೈಯಲ್ಲಿ ಚಾಕುನ ತಗೊಂಡು ಟೊಮೊಟೊನ ಚುಚ್ಚುತ್ತಾ ಇದ್ದ. ಆದ್ರೆ ಕೈಯಲ್ಲಿದ್ದ ಚಾಕುನೇ ಕಟ್ಟಾಗೋಯ್ತು. ಅರೆ ದೇವ್ರೆ, ಈ ಟೊಮೆಟೊ ತುಂಬಾ ಗಟ್ಟಿಯಾಗಿದೆ. ಈಗ ಜ್ಯೂಸ್ ಹೇಗ್ರಿ ತೆಗಿಯೋದು? ಅದೇ ಸಮಯದಲ್ಲಿ ಸಾವ್ಕಾರರು ಅಲ್ಲಿಗೆ ಬರ್ತಾರೆ. ಆ ಟೊಮೊಟೊನ ನೋಡಿ ಅವ್ರಿಗೂ ಆಶ್ಚರ್ಯ ಆಗತ್ತೆ. ಮಾಲೀಕ್ರೆ, ನಾವಿವತ್ತು ಕೆಲ್ಸಕ್ಕೆ ಬರೋಕ್ಕಾಗಲ್ಲ, ನಾವು ಟೊಮೆಟೊ ಇಂದ ಜ್ಯೂಸ್ ತೆಗಿಬೇಕಾಗಿದೆ. ಅರೆ ಗೋಪಿ, ನಾನು ಶೀಲಾಳ ಆರೋಗ್ಯ ವಿಚಾರಿಸೋದಕ್ ಬಂದೆ, ಆದ್ರೆ ಈ ಟೊಮೆಟೊ ನೋಡಿ ನಾನೇ ಹುಷಾರ್ ತಪ್ಪಿಟ್ಟೆ. ನೀನು ಟೊಮೆಟೊ ಜ್ಯೂಸ್ನ ತೆಗ್ದಿದ್ಯಾ ಇಲ್ವಾ? ಹೇಗ್ ತೆಗಿಲಿ ಮಾಲೀಕ್ರೆ? ಟೊಮೆಟೊ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಚಾಕು ಅಲ್ಲಿ ಕಟ್ ಮಾಡಕ್ ಆಗ್ತಿಲ್ಲ. ಚಾಕು ಇಂದ ಕೆಲ್ಸ ಆಗೋದಿಲ್ಲ. ನಾನು ಗಣಿಯಿಂದ ಬೋರ್ವೆಲ್ ಮಿಷಿನ್, ವಾಟರ್ ಟ್ಯಾಂಕರ್ಸ್ ಮತ್ತೆ ವಾಟರ್ ಪಂಪ್ ಕೂಡ ಕಳಿಸ್ತೀನಿ. ಬೋರ್ವೆಲ್ ಮಿಷಿನ್ ಇಂದ ಇದನ್ನ ಡ್ರಿಲ್ ಮಾಡ್ಬೋದು, ಮತ್ತೆ ವಾಟರ್ ಟ್ಯಾಂಕ್ ಅಲ್ಲಿ ಎಲ್ಲಾ ಜ್ಯೂಸ್ ಅನ್ನು ತುಂಬಿಸ್ಬೋದು. ಮುಂದಿನ್ನೇನು, ಆ ಸಾವ್ಕಾರರು ಆ ಕೂಡ್ಲೆ ಫೋನ್ ಹಾಕಿದ್ರು. ಎಲ್ಲಾ ವಸ್ತುಗಳು ಮನೆ ಮುಂದೆ ಬಂದ್ ನಿಂತಿದ್ವು. ಬೋರ್ವೆಲ್ ಮಿಷಿನ್ ನ ಟೊಮೊಟೊ ಮೇಲ್ ಕೂರ್ಸಿದ್ರು. ಮತ್ತೆ ಟೊಮ್ಯಾಟೋನ ಡ್ರಿಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ಟೊಮ್ಯಾಟೊ ಹೋಲ್ ನಲ್ಲಿ ವಾಟರ್ ಪಂಪ್ ಅನ್ನ ಹಾಕಿದ್ರು. ಮತ್ತ ಆ ಪೈಪನ್ನ ಟ್ಯಾಂಕರ್ ಒಳಗಡೆ ಹಾಕಿದ್ರು. ಪಂಪ್ ಆನ್ ಆಗ್ತಿದ್ ಹಾಗೆ ಟೊಮೊಟೊಲಿದ್ದ ಎಲ್ಲಾ ಜ್ಯೂಸು ಟ್ಯಾಂಕ್ ಒಳಗಡೆ ಬೀಳ್ತಾ ಇತ್ತು. ನೋಡ್ತಾ ನೋಡ್ತಾ 20 ಟ್ಯಾಂಕ್ ಫುಲ್ ಆಗೋಯ್ತು. ಮತ್ತೆ ಟೊಮೊಟೊ ಸುಕ್ಕಾಗಿ ನೆಲದ ಮೇಲೆ ಕೂತ್ಕೊಂಡಿತ್ತು. 20 ಟ್ಯಾಂಕರ್ ಜ್ಯೂಸ್ ತೆಗ್ದಿದೀವಿ ಗೋಪಿ. ಇದನ್ನ ಕೇಳಿಸ್ಕೊಂಡು ಗೋಪಿಗೆ ಆಶ್ಚರ್ಯ ಆಗತ್ತೆ. ಶೀಲಾ, ಜೀವನ ಪೂರ್ತಿ ಕುಡಿದ್ರು ಒಂದು ಟ್ಯಾಂಕರ್ ನ ಖಾಲಿ ಮಾಡೋದಕ್ಕಾಗಲ್ಲ. ಉಳ್ದಿರೋ ಟ್ಯಾಂಕರ್ ನ ನಾವೇನ್ ಮಾಡೋದು? ನೀನ್ ಚಿಂತೆ ಮಾಡ್ಬೇಡ, ನಾನ್ ಎಲ್ಲಾ ವ್ಯವಸ್ಥೆನೂ ಮಾಡಿದೀನಿ. ಆ ಸಾವ್ಕಾರನ ಮಾತು ಮುಗಿತಾನೆ ಇತ್ತು. ಅಷ್ಟ್ರಲ್ಲಿ ಕೆಲವು ಆಫೀಸರ್ ಅಲ್ಲಿಗೆ ಬರ್ತಾರೆ.
ಮತ್ತೆ ಹೇಳ್ತಾರೆ, ಮಿಸ್ಟರ್ ಗೋಪಿ, ನಾವು ಲಲ್ಲನ್ ಸಾಸ್ ಕಂಪ್ನಿಯಿಂದ ಬರ್ತಿದೀವಿ. ನಮ್ಮ ಕಂಪ್ನಿಯಲ್ಲಿ ಟೊಮೆಟೊ ಸಾಸ್ ಮಾಡ್ತೀವಿ. ಅದಕ್ಕಾಗಿ ಟೊಮೆಟೊ ಜ್ಯೂಸ್ ಬೇಕಾಗಿದೆ. ನಾವು ಎಲ್ಲ ಟ್ಯಾಂಕರ್ ಅನ್ನ ಖರೀದಿ ಮಾಡ್ತೀವಿ. ಗೊತ್ತಾ ಗೋಪಿ, 20 ಟ್ಯಾಂಕರ್ಗಳಿಗೆ ಇವ್ರು ಎಷ್ಟು ದುಡ್ಡು ಕೊಡ್ತಿದ್ದಾರೆ ಅಂತ? ಪೂರ್ತಿ 5 ಕೋಟಿ. ಅದನ್ನ ಕೇಳ್ತಿದ್ದ ಹಾಗೆ ಶೀಲಾ ಮತ್ತೆ ಗೋಪಿಗೆ ತಲೆ ಸುತ್ತು ಬರತ್ತೆ. ಇದಂತೂ ಒಳ್ಳೆ ವಿಷಯ. ಆದ್ರೆ ಎಲ್ಲಾ ಜ್ಯೂಸನ್ನು ನೀವ್ ತಗೊಂಡೋದ್ರೆ ನನ್ನ ಶೀಲಾ ಏನ್ ಕುಡಿತಾಳೆ? ಏನ್ ತಮಾಷೆ ಮಾಡ್ತಿದ್ದೀರಾ ಸರ್? ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜ್ಯೂಸ್ನ ಇಟ್ಕೊಳ್ಳಿ. ಆದ್ರೆ ಅದಕ್ಕಿಂತ ಮುಂಚೆ 5 ಕೋಟಿ ಚೆಕ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಹಾಗ್ ಹೇಳ್ಬಿಟ್ಟು ಆಫೀಸರ್ ಗೋಪಿ ಮತ್ತೆ ಶೀಲಾಗೆ 5 ಕೋಟಿ ರೂಪಾಯಿ ಚೆಕ್ ಅನ್ನ ಕೊಡ್ತಾರೆ. ಈ ಪ್ರಕಾರ ವಿಶಾಲವಾದ ಟೊಮೊಟೊ ಜ್ಯೂಸ್ ಶೀಲಾ ಮತ್ತೆ ಗೋಪಿಯ ಒಣಗೋಗಿದ್ದ ಜೀವನಾನ ಸುಂದರವಾಗಿ ಮತ್ತೆ ಚಿಗುರೋ ಹಾಗೆ ಮಾಡ್ತು. ರಘು ಒಬ್ಬ ಸರ್ಕಸ್ ಕಲಾಗಾರ. ಹಳ್ಳಿಗ್ ಹೋಗಿ ತನ್ನ ಕಲೆನ ಪ್ರದರ್ಶನ ಮಾಡ್ತಿದ್ದ. ಅವನ್ ಹೆಂಡತಿ ಸಂಜನಾ ಮತ್ತೆ 10 ವರ್ಷದ ಹುಡ್ಗ ಕೂಡ ಅವನ್ ಜೊತೆ ಕಲೆ ಪ್ರದರ್ಶನ ಮಾಡ್ತಾ ಇದ್ರು. ಅದ್ರಲ್ಲಿ ಅವ್ರ ಹೊಟ್ಟೆ ತುಂಬಿಸ್ಕೊತಾ ಇದ್ರು. ಒಂದು ದಿನ ಸಂಜೆ ಸರ್ಕಸ್ ಅನ್ನ ಮುಗಿಸ್ಕೊಂಡು ಲಗೇಜ್ನೆಲ್ಲ ತನ್ ತಲೆ ಮೇಲೆ ಒತ್ಕೊಂಡು ರಘು ಫ್ಯಾಮಿಲಿ ಬೇರೆ ಹಳ್ಳಿಗೆ ಹೋಗ್ತಾ ಇದ್ರು. ಅಪ್ಪ, ನಾವ್ ಎಲ್ಲೋಗ್ತಿದೀವಿ? ಗೊತ್ತಿಲ್ಲ ಮಗು, ಸುಮ್ನೆ ಹೋಗ್ತಿರೋದು. ಮುಂದೆ ಯಾವ್ದಾದ್ರು ಊರ್ ಸಿಕ್ಕಿದ್ರೆ ಅಲ್ಲೇ 1 ತಿಂಗಳು ಇರೋದು. ಅಲ್ಲೇ ತಿನ್ನೋಣ, ಅಲ್ಲೇ ದುಡಿಯೋಣ. ನಡೀತಾ ತುಂಬಾ ರಾತ್ರಿ ಆಗೋಯ್ತು. ಆದ್ರೆ ಯಾವ ಹಳ್ಳಿನೂ ಸಿಗ್ಲಿಲ್ಲ. 3 ಜನ ಕಾಡನ್ನ ದಾಟ್ಕೊಂಡು ಸುಸ್ತಾಗಿ ಒಂದು ನದಿ ತೀರಕ್ಕೆ ಬಂದು ತಲುಪಿದ್ರು. ಏನು ಅಂದ್ರೆ, ಈ ನದಿ ನಮ್ ರಸ್ತೆ ತಡಿತಾಯ್ತಲ್ರಿ. ಇರು, ಮುಂದೆ ಯಾವ್ದಾದ್ರು ಬೋಟ್ ಇರುತ್ತೆ, ಅದ್ರಲ್ಲಿ ಹತ್ಕೊಂಡ್ ನದಿ ದಾಟೋಣ. ಹಾಗ್ ಹೇಳಿ ರಘು ಬೋಟ್ಗೆ ತುಂಬಾನೇ ಹುಡ್ಕಾಡ್ತಾನೆ. ಆದ್ರೆ ಅವನಿಗೆ ಯಾವುದೇ ಬೋಟಲ್ ಕಾಣಿಸೋದಿಲ್ಲ. ನಿರಾಶೆಯಿಂದ ರಘು ವಾಪಸ್ ಬಂದ. ಇಲ್ಲಿ ಬಿಕೋ ಅಂತ ಇದೆ, ಇಲ್ಲಿ ಬೋಟು ಇಲ್ಲ, ಜನಗಳು ಇಲ್ಲ, ಏನ್ ಮಾಡೋದು? ಯಾವ ಹಳ್ಳಿಯಿಂದ ಬಂದಿದ್ವೋ ಅಲ್ಲಿಗೆ ವಾಪಸ್ ಹೋಗಣ್ರಿ. ಬೆಳಿಗ್ಗೆ ಬಂದ್ರೆ ಬೋಟ್ ಕೂಡ ನಮಗ್ ಸಿಕ್ತೈತಿ. ಇಲ್ಲ, ವಾಪಸ್ ಹೋಗೋದು ದಡ್ಡತನ. ಇಲ್ಲೇ ನದಿ ಪಕ್ಕದಲ್ಲೇ ಉಳ್ಕೊಳ್ಳೋಣ, ಊಟ ಮಾಡ್ಕೊಂಡು ಮಲ್ಕೊಂಬಿಡೋಣ, ಆಮೇಲೆ ಬೆಳಗ್ಗೆದ್ದು ಮುಂದೆ ಸಾಗೋಣ. ಆತ್ರಿ, ನೀವ್ ಸೌದೆ ವ್ಯವಸ್ಥೆ ಮಾಡ್ರಿ, ನಾನ್ ತಿನ್ನಕ್ಕೇನಾರ ವ್ಯವಸ್ಥೆ ಮಾಡ್ತೀನಿ. ರಘು ಸೌದೆ ತರೋದಕ್ಕೆ ಅಂತ ಹೋದ. ಭೀಮು ನದಿ ತೀರದಲ್ಲಿ ಆಟ ಆಡ್ತಿದ್ದ. ಮತ್ತೆ ರಂಜನಾ ಊಟಕ್ಕೆ ವ್ಯವಸ್ಥೆ ಮಾಡ್ಕೋತಿದ್ಲು. ರಘು ಒಣಗಿರೋ ಕಟ್ಗೆಗಳನ್ನ ತಂದ ಮತ್ತೆ ಬೆಂಕಿ ಹಚ್ಚದ. ರಂಜನಾ ಸಾರಿಗೇನ್ ಬೇಕೋ ಎಲ್ಲ ರೆಡಿ ಮಾಡಿ ಉರಿತಾ ಇರೋ ಒಲೆ ಮೇಲೆ ಪಾತ್ರೆನ ಇಡ್ತಾಳೆ. ಮತ್ತೆ ರೊಟ್ಟಿ ಮಾಡೋದಕ್ಕೆ ರೊಟ್ಟಿ ಹಿಟ್ಟನ್ನ ಕಲಿಸ್ತಿರ್ತಾಳೆ. ಸಾರ್ ರೆಡಿ ಆಗ್ತಿದ್ದ ಹಾಗೆ ರಂಜನಾ ರೊಟ್ಟಿ ಮಾಡಕ್ ಶುರು ಮಾಡಿದ್ಲು. ಮತ್ತೆ 3 ಜನ ಊಟ ಮಾಡೋದಕ್ಕೆ ಅಂತ ಕೂತ್ರು. ಅದೇ ಸಮಯದಲ್ಲಿ ನದಿ ತೀರಕ್ಕೆ ಒಬ್ಬ ಶಿಕಾರಿ ಬಂದ. 3 ಜನನ್ನು ನೋಡಿ ಆ ಶಿಕಾರಿ ಅವ್ರ ಹತ್ರ ಬಂದು ಹೇಳ್ತಾನೆ, ಯಾರ್ ನೀವೆಲ್ಲ? ಇಲ್ಲಿ ಯಾಕೆ ಡೇರೆ ಹಾಕೊಂಡಿದ್ದೀರಾ? ಸರ್ಕಸ್ ಅವರು ಸಾಹೇಬ್ರೆ, ರಾತ್ರಿ ಆಯ್ತು, ಅದಕ್ಕೆ ಇಲ್ಲೇ ಉಳ್ಕೊಂಡ್ವಿ. ಬೆಳಗ್ಗೆ ಹೊರಟೋಗ್ತೀವಿ. ಹುಚ್ಚಾಟ ಆಡ್ಬೇಡಿ, ಊಟ ಮಾಡಿ ಇಲ್ಲಿಂದ ಹೋಗ್ತೀರಿ. ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲಿ ಪ್ರಾಣಿಗಳು ಬರುತ್ತವೆ. ನಡು ರಾತ್ರಿಯಲ್ಲಿ ಪ್ರಾಣಿಗಳು ನೀರು ಕುಡಿಯುತ್ತವೆ. ಇಲ್ಲಿ ಸಿಂಹನೂ ಬರುತ್ತೆ. ಸಿಂಹದ ಹೆಸರು ಕೇಳ್ತಿದ್ದ ಹಾಗೆ ಭೀಮುಗೆ ಭಯ ಶುರುವಾಯ್ತು. ಶಿಕಾರಿ 3 ಜನಕ್ಕೂ ಎಚ್ಚರಿಸಿ ಅಲ್ಲಿಂದ ಹೊರಟೋದ. ಏನು ಅಂದ್ರೆ, ಈಗೇನ್ರಿ ಮಾಡೋದು? ವಾಪಸ್ ಹೋಗೋದಕ್ಕೆ ತಾಕತ್ತಿಲ್ಲ, ಮುಂದೆ ಹೋಗೋದಕ್ಕೆ ಬೋಟ್ ಇಲ್ಲ. ಏನಾಗುತ್ತೋ ಆಗ್ಲಿ, ಮಲ್ಕೊಳ್ಳಿ. ಹಾಗ್ ಹೇಳಿ ಹತಾಶ ರಘು ಭೀಮು ಜೊತೆ ನದಿ ತೀರದಲ್ಲೇ ನಿದ್ದೆ ಮಾಡ್ದ. ಅಯ್ಯೋ ದೇವ್ರೆ, ಈಗೇನ್ ಮಾಡೋದು? ಹೆಂಗನ ಮಾಡಿ ನಮ್ಮನ್ನ ರಕ್ಷಣೆ ಮಾಡು ಭಗವಂತ. ಆಗ ಇದ್ದಕ್ಕಿದ್ದ ಹಾಗೆ ರಂಜನಾ ಗಮನ ಉಳ್ದಿರೋ ಹಿಟ್ಟಿನ ಕಡೆ ಹೋಯ್ತು. ಮತ್ತವಳ ತಲೆನಲ್ಲಿ ಒಂದು ಒಳ್ಳೆ ಐಡಿಯಾ ಬಂತು. ಆ ಹಿಟ್ಟನ್ನ ತಗೊಂಡು ರಂಜನಾ ಒಂದು ರೊಟ್ಟಿನ ತಯಾರ್ ಮಾಡಿದ್ಲು. ರಂಜನಾ ರೊಟ್ಟಿನ ಉಜ್ಜುತ್ತಾ ಹೋದ್ಲು ಮತ್ತೆ ಉಜ್ಜುತ್ತಾ ಅವಳೊಂದ್ ದೊಡ್ಡ ವಿಶಾಲವಾದ ರೊಟ್ಟಿನ ತಯಾರ್ ಮಾಡಿದ್ಲು. ಈಗ ನಾನ್ ಈ ರೊಟ್ಟಿನ ಬೆಂಕಿನಲ್ಲಿ ಸುಡ್ತೀನಿ. ರಂಜನಾ ಆ ದೊಡ್ಡ ರೊಟ್ಟಿನ ತಗೊಂಡು ಬೆಂಕಿಗ್ ಹಾಕ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಆ ರೊಟ್ಟಿ ಉಬ್ಕೊಂಡು ತಯಾರಾಯ್ತು. ಅರ್ಧ ಕೆಲ್ಸ ಆಗೋಯ್ತು, ಇನ್ ಉಳ್ದಿರೋದು ಅರ್ಧ ಕೆಲ್ಸ. ರಂಜನಾ ಆ ರೊಟ್ಟಿನ ಬೋಟ್ ಆಕಾರಕ್ಕೆ ತರೋದಿಕ್ಕೆ ಪ್ರಯತ್ನ ಮಾಡಿದ್ಲು. ತುಂಬಾ ಕಷ್ಟಪಟ್ಟು ರಂಜನಾ ಕೆಲ್ಸ ಮಾಡ್ತಾ ಇದ್ಲು. ಮತ್ತೆ ಅವಳ ಕಷ್ಟದಿಂದ ಒಂದು ಸುಂದರವಾದ ರೊಟ್ಟಿ ಬೋಟ್ ಅನ್ನ ತಯಾರಿಸಿದ್ಲು. ಬೋಟ್ ಸಿದ್ಧ ಆಯ್ತು. ಈಗ ಇಡೀ ಕುಟುಂಬ ಸಾಮಾನ್ ಜೊತೆಗೆ ನದಿ ಆ ದಡನ ತಲುಪೋದು. ಮತ್ತಿನ್ನೇನು, ಉತ್ಸಾಹದಿಂದ ರಂಜನಾ ರಘು ಮತ್ತೆ ಭೀಮನ್ನ ಕರೀತಾಳೆ. ಅಯ್ಯೋ ಎದ್ದೇಳ್ರಿ, ಭೀಮು ಎದ್ದೇಳೋ, ಬೇಗ ಎಲ್ಲ ಗಂಟು ಮೂಟೆ ಕಟ್ಟಿ,
ನಾವು ನದಿ ಆ ದಡನ ತಲುಪ್ಬೇಕು. ಅವಳು ಕೂಗುದನ್ನ ಕೇಳಿ ಭೀಮು ಮತ್ತೆ ರಘು ಎದ್ಬಿಟ್ರು. ಮತ್ತೆ ರಂಜನಾ ಕಡೆ ಆಶ್ಚರ್ಯದಿಂದ ನೋಡ್ತಾ ಇದ್ರು. ನೀನೇನ್ ಹುಚ್ಚಿನ? ಬೋಟ್ ಇಲ್ದೆ ನಾವು ನದಿನ ಹೇಗ್ ದಾಟಕ್ಕಾಗುತ್ತೆ? ಯಾರ್ ಹೇಳ್ತಾರೆ ಬೋಟ್ ಇಲ್ಲ ಅಂತ? ಅಲ್ ನೋಡಿ, ರಂಜನಾ ರೊಟ್ಟಿಯಿಂದ ಮಾಡಿರೋ ಬೋಟ್ ಕಡೆ ಕೈ ತೋರಿಸ್ತಾಳೆ. ಆ ಬೋಟ್ ಅನ್ನ ನೋಡಿ ರಘು ಮತ್ತೆ ಭೀಮುಗೆ ಆಶ್ಚರ್ಯ ಆಗತ್ತೆ. ರೋಟಿಯ ಬೋಟು? ಇದನ್ ನೀನ್ ಹೇಗ್ ಮಾಡ್ದೆ? ಆಗ ಇದ್ದಕ್ಕಿದ್ದ ಹಾಗೆ ಸಿಂಹ ಗರ್ಜನೆ ಮಾಡೋ ಶಬ್ದ ಕೇಳ್ಸತ್ತೆ. ಗಲಾಟೆ ಮಾಡ್ಬೇಡಿ, ಸಿಂಹ ಬಂದಿದೆ, ಬೋಟಲ್ ಕೂತ್ಕೊಳ್ಳಿ, ಇಲ್ಲಿಂದ ಹೋಗೋಣ. 3 ಜನ ತಮ್ಮ ಗಂಟು ಮೂಟೆಗಳನ್ನ ಕಟ್ಕೊಂಡು ಬೋಟಲ್ಲಿಟ್ರು ಮತ್ತೆ ಬೋಟನ್ನ ನದಿಗಿಳಿಸಿದ್ರು. ಅವರು ಅದ್ರಲ್ಲಿ ಕೂತ್ಕೊಂಡು ಮುಂದೆ ಹೊರಟೋದ್ರು. ನೀರಲ್ಲಿದ್ದ ಆ ಬೋಟು ನಿಧಾನವಾಗಿ ನದಿನಲ್ಲಿ ತೇಲೋಕ್ ಶುರುವಾಯ್ತು. ನಿಧಾನವಾಗಿ 3 ಜನ ಮುಂದೆ ಪ್ರಯಾಣ ಮಾಡಿದ್ರು. ದೇವ್ರ ನಮ್ಮನ್ನ ಕಾಪಾಡ್ದ, ಆ ಸಿಂಹದಿಂದ ತಪ್ಪಿಸ್ಕೊಂಡ್ವಿ. ಅವಾಗ ಇದ್ದಕ್ಕಿದ್ದ ಹಾಗೆ ಬೋಟ್ ಅಳ್ಳಾಡೋಕ್ ಶುರುವಾಯ್ತು. ರಘು ಬೋಟ್ ಕೆಳಗಡೆ ನೋಡ್ತಾನೆ, ಮೀನ್ಗಳು ಬೋಟನ್ನ ನೆಕ್ತಾ ಇದ್ವು. ಸಿಂಹದಿಂದ ತಪ್ಪಿಸ್ಕೊಂಡ್ವಿ, ಆದ್ರೆ ಮೀನ್ಗಳಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಮೀನು ಕೆಳಗಿಂದ ಬೋಟ್ ತಿಂತಿದೆ. ಅಯ್ಯೋ ದೇವ್ರೆ, ಇದು ನನ್ ತಲೆಗ್ ಹೊಳಿಲೇ ಇಲ್ಲಲ್ರಿ. ಇಲ್ಲಿ ತುಂಬಾ ನೀರಿದೆ, ನಾವ್ ಗ್ಯಾರಂಟಿ ಮುಳುಗೋಗ್ತೀವಿ. ಆಗ ಭೀಮು ಹೇಳ್ತಾನೆ, ಅಮ್ಮ ಅಪ್ಪ ಹೆದರ್ಕೋಬೇಡಿ, ಧೈರ್ಯದಿಂದ ಕೆಲ್ಸ ಮಾಡಿ. ಮಿಕ್ಕಿರೋ ರೊಟ್ಟಿನ ತಂದಿದೀವಿ ತಾನೆ? ಅದ್ರಿಂದ ಏನಾಗತ್ತೆ ಪುಟ್ಟ? ನಾವ್ ರೊಟ್ಟಿಯ ಚೂರನ್ನ ನೀರಲ್ಲ ಹಾಕೋಣ, ಮೀನಿನ ಗಮನನ ಆ ಕಡೆ ಸೆಳೆಯೋಣ. ಹಾ, ಭೀಮಾ ಹೇಳ್ತಿರೋದು ಸರಿನೇ. ಮತ್ತಿನ್ನೇನು, ರಂಜನಾ ಉಳ್ದಿರೋ ರೊಟ್ಟಿನ ತೆಗಿತಾಳೆ. 3 ಜನ 3 ಕಡೆ ಆ ರೊಟ್ಟಿಗಳನ್ನ ನದಿಗ್ ಹಾಕೋಕ್ ಶುರು ಮಾಡ್ತಾರೆ. ರೊಟ್ಟಿ ತುಂಡನ್ನ ನೋಡಿ ಮೀನ್ಗಳು ಬೋಟನ್ನ ಬಿಟ್ಟು ಆ ರೊಟ್ಟಿ ತುಂಡನ್ನ ತಿನ್ನೋದಿಕ್ಕೆ ಶುರು ಮಾಡ್ತವೆ. ಈ ಪ್ರಕಾರ 3 ಜನ ತುಂಡು ತುಂಡು ರೊಟ್ಟಿಗಳನ್ನ ನದಿಗ್ ಹಾಕ್ತಾ ಇದ್ರು. ತುಂಬಾ ಜೋರಾಗೆ ಮುಂದೆ ಹೋಗ್ತಾ ಇದ್ರು. ಹೀಗ್ ಮಾಡ್ತಾ ಮಾಡ್ತಾ ಬೆಳಗಾಗೋಯ್ತು. ಮತ್ತೆ 3 ಜನ ರೊಟ್ಟಿ ಬೋಟಲ್ಲಿ ನದಿಯ ಇನ್ನೊಂದು ದಡ ಸುರಕ್ಷಿತವಾಗಿ ತಲುಪಿದ್ರು.